Welcome my GH Maths YouTube. If for CET ಪ್ರತಿಯೊಂದು ವಿಡಿಯೋದಲ್ಲೂ ಬರೀತಾ ಇರ್ತೇನೆ. ನಾನೆಲ್ಲ ವಿಡಿಯೋಗಳನ್ನು ಫಾಲೋ ಮಾಡೋರಿಗೆ ಬೇಜಾರಾಗ್ಬೋದು, ಬಟ್ ಹೊಸ್ದಾಗಿ ನೋಡ್ತಕ್ಕಂಥವ್ರಿಗೆ ಗೊತ್ತಾಗಲಿ ಅಂತ ನಾನು ಬರೀತಾ ಇರ್ತೇನೆ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರು. CUET ಹೊಸ್ದಾಗಿ ಸಬ್ಸ್ಕ್ರೈಬ್ ಆದಾಗ ಗೊತ್ತಾಗಲಿ ಅಂತ ನಾನು ಬರಿತಾ ಇರ್ತೀನಿ ಅಷ್ಟೇ. CETಗೆ ಯೂಸ್ ಮಾಡ್ತಕ್ಕಂಥ ರಿಸಲ್ಟು, JEEಗೆ, ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್, ಎಷ್ಟೋ ಜನ ಗೊತ್ತಿರಲ್ಲ ಇದು. ನಾನು ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ. ಯಾಕೆ ಬರಿತಾ ಇರ್ತೀನಿ ಅಂದರೆ, ಎಷ್ಟೋ ಜನ ಈ CET ಬರೆಯೋದೇ ಇಲ್ಲ, ತೊಗೊಂಡಿರೋದೇ ಇಲ್ಲ. ಓಕೆ, ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಅವೇರ್ನೆಸ್ ಬರಲಿ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ, ಲೆಕ್ಚರರ್ಸು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರ್ತೇನೆ. ಬಟ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಫಾಲೋ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಬೇಜಾರಾಗ್ಬೋದು. ಬಟ್ ನನ್ನ ಉದ್ದೇಶ ಯಾರು ಗೊತ್ತಿಲ್ಲದವನಿಗೆ ಯಾರಾದರೂ ಒಬ್ಬರಿಗಾದ್ರೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರ್ತೇನೆ. ಓಕೆ, ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ ಕಾಲೇಜಸಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಲೇಜಸ್ ಇದೆ, ಈಗ ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿದೆ. ಓಕೆ, ಅದಕ್ಕೆ ನೀವು ಅಡ್ಮಿಷನ್ ಆಗಬೇಕು ಅಂದರೆ ಈ ಎಂಟ್ರೆನ್ಸ್ ಟೆಸ್ಟನ್ನು ಕಂಪಲ್ಸರಿ ಬರೀಲೇಬೇಕು. ನೀವು ಬರೆದ್ರೇ ನಿಮ್ಮ CET ಅಪ್ಲೈ ಆಗೋಲ್ಲ, JEE ಅಪ್ಲೈ ಆಗೋಲ್ಲ. ಅದಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಇವಾಗ BE ಮಾಡಬೇಕು ಅಂದರೆ, BTech ಮಾಡಬೇಕು, BSc ಜನರಲ್ BSc ಮಾಡಬೇಕು ಅಂದರೆ ಇದನ್ನು ಈ ಎಕ್ಸಾಮನ್ನು ಎಂಟ್ರೆನ್ಸ್ ಟೆಸ್ಟನ್ನು ತೊಗೊಳ್ಳೇಬೇಕು. ಎಷ್ಟೋ ಜನ ನನ್ನ ಪ್ರಕಾರ, ಓಕೆ, ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಪೇರೆಂಟ್ಸ್ ಹಾಕಿದ್ರು ಬೇಕಾದರೂ ಹಾಕಿ, ಇನ್ಫಾರ್ಮೇಷನ್ ಕೊಡ್ತೇನೆ. ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ 9740582988 ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಗೊತ್ತಿಲ್ಲ ಅಂದರೆ, ಗೊತ್ತಿದ್ದರೆ ತೊಂದರೆ ಏನಿಲ್ಲ. ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಅವೇರ್ನೆಸ್ ಬರಲಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ. ಸುಮಾರು ಜನ ಕೇಳ್ತಾ ಇರ್ತೀನಿ ನಾನು, CUET ತೊಗೊಂಡಿದ್ದೀರನಪ್ಪ ಅಂತ. ಸರ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಾರೆ. ನಾನು ಸೈಬರ್ ಸೆಂಟ್ರಲ್ಲೂ ವಿಚಾರಿಸ್ತಾ ಇರ್ತೇನೆ. ಯಾರಾದರೂ ಸ್ಟೂಡೆಂಟ್ಸು ಸೆಂಟ್ರಲ್ಲು ಈ CUETಗೆ ಆಗ್ತಾ ಇದ್ದಾರೆ ಅಂದರೆ, ಸರ್ ಯಾರು ಕೇಳೋದೇ ಇಲ್ಲ ಸರ್ ಅಂತ ಹೇಳ್ತಾರೆ. ಆವಾಗ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಕಾಲೇಜ್ಗಳಲ್ಲಿ ಓಕೆ ಇನ್ಫಾರ್ಮೇಷನ್ ಕೊಟ್ಟರೆ ಒಳ್ಳೆಯದು. ಅದಕ್ಕೋಸ್ಕರ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಾದರೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರ್ತೀನಿ ಅಷ್ಟೇ. ಈ ಎಕ್ಸಾಮನ್ನು ದಯವಿಟ್ಟು ತಗೊಬೇಕು. ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ನೀವು BSc ಮಾಡಬೇಕು ಅಂದರೆ ಆನರ್ಸ್ BSc ಇದೆ, ಡೆಲ್ಲಿನಲ್ಲಿದೆ, ಬೇಕಾದಷ್ಟು ಕಡೆ ಇದೆ. ಆಲ್ ಓವರ್ ಇಂಡಿಯಾ ಫುಲ್ಲು ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ಆಲ್ ಓವರ್ ಇಂಡಿಯಾ. ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಇದೆಯಲ್ಲ, ಈ ಎಂಟ್ರೆನ್ಸ್ ಟೆಸ್ಟ್ ಬರ್ದೇ ಅಡ್ಮಿಷನ್ ಮಾಡ್ಕೊಳೋದು. ಅಲ್ಲೂ BE ಇದೆ, ಅಲ್ಲೂ BS ಇದೆ. ನೀವು ಬೇಕಾದ್ರೆ ಗೂಗಲ್ಗೆ ಹೋದ್ರೆ ಗೊತ್ತಾಗುತ್ತೆ. ಗೂಗಲ್ಗೆ ಹೋಗಿ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಬರೆದ್ರೆ ಯಾವ್ಯಾವ ಕೋರ್ಸ್ಗೆ ಹೋಗ್ಬೋದು ನಾವು ಅಂತ ಹೊಡೆದು ನೋಡಿ. ದಯವಿಟ್ಟು ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಲೆಕ್ಚರರ್ಸು ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಮಾಡಿ, ಅವೇರ್ನೆಸ್ ಬರಲಿ ಸ್ಟೂಡೆಂಟ್ಸ್ಗೆ. ಓಕೆ, ಇಫ್ y is equal to log of root of 1 minus sin x divided by 1 plus sin x, then dy over dx is equal to what? ನೋಡಿ, ಇದು ನಾನು ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರಾಬ್ಲಮ್ಸು ಸುಮ್ಮನೆ ಜನರಲ್ ಆಗಿರಲ್ಲ. ಅದು ಫಸ್ಟು ಸ್ಟೂಡೆಂಟ್ಸ್ ಮೈಂಡಲ್ಲಿ ಹೋಗಬೇಕು. ನೋಡಿ, ಈ ಪ್ರಾಬ್ಲಮ್ಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ಕೊತಾನೆ. ಸುಮಾರು ಫಾರ್ಮುಲಾಗಳನ್ನು ಅಪ್ಲೈ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದಿದು. ಓಕೆ, ಆಪ್ಷನ್ ಎ ಸೀಕೆಂಟ್ ಎಕ್ಸ್, ಆಪ್ಷನ್ ಬಿ 2 secant x, ಆಪ್ಷನ್ ಸಿ ಮೈನಸ್ secant x, ಆಪ್ಷನ್ ಡಿ 3 secant square x. ಓಕೆ, ನೋಡೋಣ. ನಾವು ಪ್ರಾಬ್ಲಮ್ಸನ್ನು ಸ್ಲೋಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನೀವು CETನಲ್ಲಿ ಯಾವ ಥರ ಮಾಡಬೇಕು, ಈಗ ಒಂದು 5-6 ಸ್ಟೆಪ್ಸನ್ನು ಸ್ಕಿಪ್ ಮಾಡ್ಬೋದು. ಪರ್ಫೆಕ್ಟ್ ಫಾರ್ಮುಲಾಸ್ ಗೊತ್ತಿದೆ ಅಂದರೆ, ಪರ್ಫೆಕ್ಟಾಗಿ ಕಂಡೀಷನ್ಸ್ ಗೊತ್ತಿದೆ ಅಂದರೆ 2 ಸ್ಟೆಪ್ಪಲ್ಲಿ ಆನ್ಸರ್ ಇಟ್ಬಿಡ್ಬೋದು. 2 ಸ್ಟೆಪ್ ಸಾಕು. ಓಕೆ, 2 ಸ್ಟೆಪ್ಪಲ್ಲಿ ಆನ್ಸರನ್ನು ಇಡ್ಬೋದು ಪರ್ಫೆಕ್ಟಾಗಿ ಗೊತ್ತಿದ್ರೆ. ನಾನು ಎಲ್ಲರೂ ಗೊತ್ತಾಗಲಿ ಅಂತ ನಾನು ಸ್ಟೆಪ್ ವೈಸ್ ನಿಧಾನಕ್ಕೆ ಬರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇಫ್ y ಈಸ್ ಈಕ್ವಲ್ ಟು, ನಮಗೆ ಫಾರ್ಮುಲಾ ಗೊತ್ತಿದೆ.
ಫಸ್ಟ್ ಪಿ ಯು ಸಿ ಹುಡುಗರಿಗೂ ಬೇಕು, ಸೆಕೆಂಡ್ ಪಿ ಯು ಸಿ ಹುಡುಗರಿಗಂತೂ ಕಂಪಲ್ಸರಿ ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಾ ಇರುತ್ತೆ. ಲಾಗ್ ಎಮ್ ಪವರ್ ಎನ್, ಪವರ್ ಆಫ್ ಎ ಲಾಗರಿಥಮಿಕ್ ನಂಬರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಮ್. ಲಾಗ್ ಆಫ್ root of 1 minus sin x divided by 1 plus sin x can be written as 1 minus sin x divided by 1 plus sin x whole to the power of 1 by 2. ಆ ರೂಟನ್ನು ನಾನು whole to the power of 1 by 2 ಅಂತ ಬರೀತೇನೆ. ಇದು ಯಾವ ಫಾರ್ಮ್ ನೋಡಿ, ಲಾಗ್ ಎಮ್ ಪವರ್ ಎನ್. 1 ಮೈನಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸನ್ನು ನಾವು ಎಮ್ ಅಂತ ಟ್ರೀಟ್ ಮಾಡಬೇಕು. ಇದು ಎನ್ ಅಂತ ಟ್ರೀಟ್ ಮಾಡಿ, ಆವಾಗ ಲಾಗ್ ಎಮ್ ಪವರ್ ಎನ್ ಲಾಗ್ ಎಮ್ ಆಯ್ತಲ್ವ. ವೈ ಈಸ್ ಈಕ್ವಲ್ ಟು 1 by 2 ಇಂಟು ಲಾಗ್ ಆಫ್, ಬ್ರ್ಯಾಕೆಟ್ ಹಾಕ್ತಾನೆ, 1 by 2 ಔಟ್ಸೈಡಲ್ಲಿ, ಲಾಗ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಕ್ಲಿಯರ್? ನೀವೇನಾದರೂ ಈ ಫಾರ್ಮುಲಾ ಅಪ್ಲೈ ಮಾಡ್ದಂಗೆ ಇದನ್ನೇ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋದರೆ ನಿಮ್ಗೆ ಐಡಿಯಾನೇ ಇಲ್ಲ ಮ್ಯಾಥಮೆಟಿಕ್ಸು ಅಂತ ಅರ್ಥ. ನೀವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್, ಸಿ ಇ ಟಿ ಅಂತವಕ್ಕೆಲ್ಲ ಫಾರ್ಮುಲಾ ಬೇಸ್ಡ್, ಓಕೆ, ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸೇ ಕೊಟ್ಟಿರ್ತಾರೆ. ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವು ಸಿ ಇ ಟಿ ಫೇಸ್ ಮಾಡೋದಾಗಲಿ, ಜೆ ಇ ಫೇಸ್ ಮಾಡೋದಾಗಲಿ, ಕಾಮೆಡ್ಕಿ ಆಗಲಿ, ಸಿ ಇ ಟಿನಲ್ಲಿ ಫೇಸ್ ಮಾಡೋಕ್ಕಾಗೋದೇ ಇಲ್ಲ. ಪ್ರತಿಯೊಂದು ಫಾರ್ಮುಲಾಸ್ ಫಸ್ಟ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಫಾರ್ಮುಲಾಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಾರ್ಮುಲಾಸ್ ಅಂತಲೇ ಒಂದು 5-6 ವಿಡಿಯೋ ಮಾಡಿದ್ದೆ ನಾನು. y is equal to 1 by 2 into, again log of 1 minus sin x divided by 1 plus sin x ಅನ್ನು ನಾವೇನಂತ ಬರಿಬೋದು, log of m by n. Quotient of a logarithmic numbers is always equal to difference of logarithmic numbers. Log of m by n is equal to log m minus log n. 1 minus sin x ಅನ್ನು m ಅಂತ ಟ್ರೀಟ್ ಮಾಡು, 1 plus sin x ಅನ್ನು n ಅಂತ ಟ್ರೀಟ್ ಮಾಡು. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಏನಂತ ಬರೀತೀಯ, ಲಾಗ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್. ಇನ್ನೂ ನಾವು ಡಿಫ್ರೆನ್ಷಿಯೇಷನ್ನೇ ಮಾಡಿಲ್ಲ, ಓಕೆ, ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಿ. ವೈ ಈಸ್ ಈಕ್ವಲ್ ಟು 1 by 2 ಇಂಟು, ಇದಕ್ಕೆ ಫಾರ್ಮುಲಾ ಇಲ್ಲ. ಲಾಗ್ ಆಫ್ ಡಿಫ್ರೆನ್ಸ್ ಆಗಲಿ, ಲಾಗ್ ಆಫ್ ಸಮ್ಗಾಗಲಿ ಡಿಫ್ರೆನ್ಸ್ ಇಲ್ಲ. ಯಾವುದೇ ಫಾರ್ಮುಲಾ, ಲಾಗ್ ಆಫ್ ಡಿಫ್ರೆನ್ಸ್ ಅಂದರೆ ಲಾಗ್ ಆಫ್ ಎ ಮೈನಸ್ ಬಿಗೆ ಫಾರ್ಮುಲಾ ಇಲ್ಲ, ಲಾಗ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಇಲ್ಲ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ನಮ್ಮ ಮೈಂಡಿಗೆ ಬರಬೇಕು. ನಿಮಗೆ ಗೊತ್ತಿರಲಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದ ತಕ್ಷಣ ನಾವು 1 by x ಅಂತ ಕರಿತೀವಿ. ಇಫ್ ಆ್ಯಂಡ್ ಓನ್ಲಿ ಇಫ್ ಬೇಸ್ ಈಸ್ ಇ. ಅದು ನೋಡಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1 by x ಯಾವಾಗ ಬೇಸ್ ಇ ಇದ್ದರೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು, ಸಪೋಸ್ ಬೇಸ್ ಎ ಇತ್ತು ಅಂದರೆ ಈಸ್ ನಾಟ್ ಈಕ್ವಲ್ ಟು 1 by x. ದಟ್ ಈಸ್ ಆಲ್ಸೋ ಅನದರ್ ಕಂಡೀಷನ್ಸ್. ಹಂಗಾರೆ ಈಗ ಏನು ಮಾಡಬೇಕು ಸರ್, ಅದು ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೇನೆ. ಈಗ ಲಾಗ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಅಂದಾಗ 1 by 1 ಮೈನಸ್ ಸೈನ್ ಎಕ್ಸ್, ಲಾಗ್ ಎಕ್ಸ್ ಇದ್ದಾಗ 1 by x. ಇಲ್ಲಿ 1 ಮೈನಸ್ ಸೈನ್ ಎಕ್ಸ್ ಇದೆಯಲ್ಲ ಸರ್, ಇಲ್ಲಿಗೆ ಸ್ಟಾಪ್ ಮಾಡಬೇಕಾ? ಬೇಡ, ಇದಕ್ಕೆ ಚೈನ್ ರೂಲ್ ಪ್ರಕಾರ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1ಗೆ 0, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಬರೀತೇನೆ. ನೆಕ್ಸ್ಟ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್, ಅಗೇನ್ 1 by 1 ಪ್ಲಸ್ ಸೈನ್ ಎಕ್ಸ್ ಇಂಟು 1 ಪ್ಲಸ್ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್, 1ಗೆ 0, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ಕ್ಲಿಯರ್? ಓಕೆ, ರಿಮೂವ್ ಮಾಡಿರ್ತೇನೆ. ವೈ ಈಸ್ ಈಕ್ವಲ್ ಟು 1 by 2 ಇಂಟು, ಎಲ್ ಸಿ ಎಮ್ ತರೋಣ. 1 ಮೈನಸ್ ಸೈನ್ ಎಕ್ಸು 1 ಪ್ಲಸ್ ಸೈನ್ ಎಕ್ಸ್ ಎರಡು ಡಿಫ್ರೆಂಟ್ ಇದೆ. 1 ಮೈನಸ್ ಸೈನ್ ಎಕ್ಸ್ ಇಂಟು 1 ಪ್ಲಸ್ ಸೈನ್ ಎಕ್ಸ್. ಓಕೆ, ಇದನ್ನು ಕ್ರಾಸ್ ಮಾಡಿ, ಇದನ್ನು ಕ್ರಾಸ್ ಮಾಡಿ. 1 ಇಂಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, 1 ಇಂಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ ಈ ಥರ ಕ್ರಾಸ್ ಮಾಡಿ. 1 ಇಂಟು ಮೈನಸ್ ಕಾಸ್ ಎಕ್ಸ್ ನೋಡಿ, 1 ಇಂಟು ಮೈನಸ್, ಈ ಮೈನಸ್ ತೊಗೊಳ್ಳೇಬೇಕು ನೀವು, ಈ ಮೈನಸ್ ತಗೊಂಡೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 ಇಂಟು ಮೈನಸ್, 1 ಇಂಟು ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಯಾರು ಕಾಸ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸ್ ಇಂಟು 1 ಮೈನಸ್ ಕಾಸ್ ಎಕ್ಸೇ ಆಗುತ್ತೆ. ಅದಕ್ಕೆ ನಾನು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಿಲ್ಲ. 1 ಇಂಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, 1 ಇಂಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್,
ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ sin x ಇಂಟು ಕಾಸ್ ಎಕ್ಸ್, sin x ಇಂಟು ಕಾಸ್ ಎಕ್ಸ್. ಓಕೆ, ಮೈನಸ್ sin x ಕಾಸ್ ಎಕ್ಸ್ ಪ್ಲಸ್ sin x ಕಾಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಡಿಫ್ರೆನ್ಷಿಯೇಟ್ ಮಾಡಿದ್ದೀವಲ್ಲ, ಇಲ್ಲಿ ಮಾಡಿದ್ದೀವಿ, ಇಲ್ಲಿ ಕ್ಲಿಕ್ ಮಾಡಿ dy ಓವರ್ ಡಿ ಎಕ್ಸ್, ಹಿಯರ್ dy ಓವರ್ ಡಿ ಎಕ್ಸ್. ಇಲ್ಲಿಂದ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ನಾವು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಿರೋದ್ರಿಂದ dy ಡಿ ಎಕ್ಸ್ ಬರೀಲೇಬೇಕು. dy ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/2 ಇಂಟು minus cos x minus cos x. How many times of cos x? -2 cos x. ಎಷ್ಟೋ ಜನ ಸ್ಟೂಡೆಂಟ್ಸ್ ಗುಣಿಸ್ಬಿಡ್ತೀರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಆ ಥರ ಮಾಡಬಾರ್ದು. ಡಿವೈಡೆಡ್ ಬೈ, ಇದು ಯಾವ ಫಾರ್ಮುಲಾ ಬೇಸಲ್ಲಿದೆ? ಡಿನಾಮಿನೇಟರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಏನು? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಇಲ್ಲಿ ಎ ಅಂದರೆ 1, ಬಿ ಅಂದರೆ ಸೈನ್ ಎಕ್ಸ್. ಎ ಅಂದರೆ 1, ಬಿ ಅಂದರೆ ಸೈನ್ ಎಕ್ಸ್. 1 ಇಂಟು 1, 1 ಸ್ಕ್ವೇರ್ ಅಂದರೆ 1, ಮೈನಸ್ ಇಂಟು ಪ್ಲಸ್ ಮೈನಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್. ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/2 ಇಂಟು -2 ಕಾಸ್ ಎಕ್ಸ್ divided by, we know that identity formula, sin square theta plus cos square theta is equal to how much? 1. cos square theta ಲೆಫ್ಟಲ್ಲಿ ಇಟ್ಕೊಂತೀನಿ, 1 ರೈಟಲ್ಲಿದೆ. sin square theta ರೈಟ್ಗೆ ಹೋದ್ರೆ ಏನಾಯಿತು? ಮೈನಸ್ sin square theta ಆಯಿತು. 1 ಮೈನಸ್ sin square theta ಅಂದರೆ ಏನು? cos square theta. 1 ಮೈನಸ್ sin square x ಅಂದರೆ ಏನು? cos square x. ಓಕೆ, dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಈ ಟು ಕ್ಯಾನ್ಸಲ್ ಮಾಡಿ ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಒಂದು ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, -1 ಕಾಸ್ ಎಕ್ಸ್ ಉಳ್ಕೊಳುತ್ತೆ. -1 ಕಾಸ್ ಎಕ್ಸ್ ಅಂದರೆ ರೆಸಿಪ್ರೋಕಲ್ ಸೀಕೆಂಟ್ ಎಕ್ಸ್. ಫೈನಲ್ ಆನ್ಸರ್ -ಸೀಕೆಂಟ್ ಎಕ್ಸ್ ಇಸ್ ದ ಆನ್ಸರ್. ಅದಕ್ಕೆ ನಮ್ಮ ಆಪ್ಷನ್ಸಲ್ಲಿ ನೋಡೋಣ. -ಸೀಕೆಂಟ್ ಎಕ್ಸ್ ಅಂತ ಇದೆಯಾ? ಸೀಕೆಂಟ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇದೆ, 2 ಸೀಕೆಂಟ್ ಎಕ್ಸ್ ಇದೆ, -ಸೀಕೆಂಟ್ ಎಕ್ಸ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ಇದು D3 ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಇದನ್ನು ನಾನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೇನೆ. ಈಗ ನೀವು CET ಮಾಡಬೇಕಾದ್ರೆ ಸರ್ ಇಷ್ಟೊಂದು ನಿಧಾನಕ್ಕೆ ಮಾಡಬೇಕಾ ಸರ್? ನೋಡಿ, ಪವರ್ 1/2 ಅಂದರೆ ಇಲ್ಲಿ ಬಂದೋಯ್ತು. ನೆಕ್ಸ್ಟು ಅಲ್ಲೇ ಈ ಸ್ಟೆಪ್ಪಿಂದ ಡೈರೆಕ್ಟಾಗಿ ನೋಡಿ, ಇಲ್ಲಿಂದ ಡೈರೆಕ್ಟಾಗಿ CETಗೆ ನೀವು ಇಲ್ಲಿ ಬಂದುಬಿಡ್ಬೋದು. CETಗೆ ಇಲ್ಲಿಂದ 1/2 ಇಂಟು ಲಾಗ್ ಎಮ್ ಮೈನಸ್ ಲಾಗ್ ಎನ್, ಇದು ಬೇಕೇ ಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಸ್ಟೆಪ್ಸನ್ನು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನೀವು. ಓಕೆ, ವರ್ಕೌಟ್ ಮಾಡಿದ್ರೆ ಫಾಸ್ಟ್ ಆಗ್ಬಿಡ್ತೀರಿ. LCM ತಗೊಳ್ಳೋದು ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಇಲ್ಲಿಂದ ಈ ಸ್ಟೆಪ್ಸನ್ನು ಬರೆಯೋಕ್ಕೆ ಹೋಗಬಾರ್ದು ನೀವು. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೇಕು CET ಅಂತ ಹೋಗ್ಯಲ್ಲ. ಓಕೆ, ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ಈ y is equal to √1 - sin x by 1 + sin x ಇದೆ. CETಗೆ, JEಗೆ, ಕಾಮೆಟ್ಗೆ, CETಗೆ ರೂಟ್ ಕೇಳ್ದವೇ ಇದು, ರೂಟ್ ಕೇಳಲ್ಲ. ಅವಾಗ ಏನು ಮಾಡ್ತೀರಿ? ಇದು ಬಂದುಬಿಡುತ್ತೆ, 1/2 ಇರಲ್ಲ, 1/2 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಡೈರೆಕ್ಟಾಗಿ ಬರ್ಕೊತೀರಿ. ಒಂದಾಯಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಕೇಳಿ, ಇಲ್ಲಿ ಮೈನಸ್ ಕೇಳ್ಬೋದು. ಇಲ್ಲಿ ಪ್ಲಸ್ ಕೇಳಿ ಮೈನಸ್ ಕೇಳ್ಬೋದು, ಸೇಮ್ ಮೆಥಡ್. ನೆಕ್ಸ್ಟ್ 1 - cos x by 1 + cos x ಕೇಳ್ಬೋದು, ಸೇಮ್ ಮೆಥಡ್. ರೂಟ್ ಇರಲಿ, ರೂಟ್ ಇರಲಿಲ್ಲ, ಇರಲಿ. ರೂಟ್ ಇದ್ದರೆ 1/2 ಬರುತ್ತೆ ಅಷ್ಟೇ ಪವರು. 1 - cos x by 1 + cos x. ನೆಕ್ಸ್ಟ್ 1 + cos x by 1 - cos x. ನೆಕ್ಸ್ಟ್ 1 - tan x by 1 + tan x. 1 - cot x by 1 + tan x ಕೇಳ್ಬೋದು. 1 - secant x by 1 + secant x. 1 - cosecant x by 1 + cosecant x. ಓಕೆ, ಎಷ್ಟೊಂದು ಪ್ರಾಬ್ಲಮ್ಸ್ ಆಯ್ತಲ್ವ? ಅದೇ ಥರ ನಂಬರ್ ಕೇಳ್ಬೋದು. 1 - 2 sin x by 1 + 3 sin x. 1 - a sin x ಡಿವೈಡ್ ಬೈ 1 + b sin x. ನಂಬರ್ ಯೂಸ್ ಮಾಡಲಿಬಿಡಿ, ಮೆಥಡ್ ಇದೆ. ನೆಕ್ಸ್ಟ್ √1 - log x by 1 + log x. 1 - e ಪವರ್ x by 1 + e ಪವರ್ x. ಎಷ್ಟೊಂದು ಪ್ರಾಬ್ಲಮ್ ಇದ್ರ ಮೇಲೆ ಕೇಳ್ತಾರೆ ನೋಡಿ. ಇಷ್ಟೊಂದು ಪ್ರಾಬ್ಲಮ್ ಯಾವಾಗಲೂ ಅಷ್ಟೇ. ನಂಬರ್ ಆಫ್ ಪ್ರಾಬ್ಲಮ್ಸು ಒಂದೇ ಮೆಥಡಲ್ಲಿ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಬೇಕಾದಷ್ಟು ಇರುತ್ತೆ. ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡಿದ್ದಾನೆ. ವರ್ಕೌಟ್ ಮಾಡಿ, ಫಾರ್ಮುಲಾ ಬರುತ್ತೆ, ಸ್ಟೆಪ್ಸ್ ಗೊತ್ತಾಗುತ್ತೆ, ಡಿಫ್ರೆನ್ಷಿಯೇಷನ್ ಗೊತ್ತಾಗುತ್ತೆ, ಫಾರ್ಮುಲಾ ಬರುತ್ತೆ. ಅದಕ್ಕೋಸ್ಕರ ಇಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಓಕೆ, ಥ್ಯಾಂಕ್ ಯು.